ಎಲ್ಲರಿಗೂ ಗಾನವಿ ಮೀಡಿಯಾದಿಂದ ಶರಣಾರ್ಥಿಗಳು. ನಿಮ್ಮ ನಡುವೆ ಸಾಧಕರು ಈ ಮಾಲಿಕೆಯಲ್ಲಿ ಸಂಗೀತ ಕ್ಷೇತ್ರಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಸಾಧನೆಯ ಶಿಖರಕ್ಕೇರಿದ ಅಪ್ಪಟ ಗ್ರಾಮೀಣ ಪ್ರತಿಭೆ ಶ್ರೀಯುತ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಇವರನ್ನು ತಮಗೆ ಪರಿಚಯಿಸುತ್ತಿದ್ದೇನೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಸುಮಾರು 35 ವರ್ಷ ಸೇವೆ ಸಲ್ಲಿಸಿ ಸುಮಾರು 5,000 ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದ ಹೆಗ್ಗಳಿಕೆ ಇವರದು. ಇವರ ಸಂಪೂರ್ಣ ಕುಟುಂಬವೇ ಸಂಗೀತದ ಸಾಧನೆಗೆ ಜೀವ ತೇಯುತ್ತಿದೆ ಎಂದರೂ ತಪ್ಪಿಲ್ಲ. ಬನ್ನಿ, ಇವರ ಸಾಧನೆಯ ಪಯಣ ಹೇಗಿತ್ತು ಅಂತ ನೋಡೋಣ. ಶ್ರೀಯುತ ಹುಮಾಯೂನ್ ಹರ್ಲಾಪುರ್ ಇವರ ಸಾಧನೆಯ ಹಿಂದೆ ಅಡಗಿದ ಪರಿಶ್ರಮ ಹಾಗೂ ಕ್ರಮಿಸಿದ ದಾರಿ ಅತ್ಯಂತ ಕಷ್ಟದಾಯಕವಾಗಿತ್ತು. ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕಠಿಣ ಪರಿಶ್ರಮ ಅತ್ಯಗತ್ಯ. ಹುಮಾಯೂನ್ ಹರ್ಲಾಪುರ್ ಅವರು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ 1963 ಮಾರ್ಚ್ 2ರಂದು ಮೌಲಾ ಸಾಬ್ ಹಾಗೂ ಹುಸೇನಬಿ ರೈತ ದಂಪತಿಗಳ 4ನೆಯ ಮಗನಾಗಿ ಜನಿಸಿದರು. ಬಾಲ್ಯದಲ್ಲಿ ಇವರ ತಂದೆ ಮೌಲಾ ಸಾಬ್ ಹಾಡುತ್ತಿದ್ದ ಶಿಶುನಾಳ ಶರೀಫರ ತತ್ವಗೀತೆಗಳು ಹಾಗೂ ತಾಯಿ ಹುಸೇನಬಿ ಹಿಟ್ಟು ಬೀಸುತ್ತಾ ಹೇಳುತ್ತಿದ್ದ ಬೀಸುವ ಕಲ್ಲಿನ ಪದಗಳು ಇವರಿಗೆ ಹಾಡಿನ ಗೀಳು ಹಿಡಿಸಿದವು. ಊರಿನ ಸಮೀಪದ ಮುಕ್ತಿ ಮಂದಿರದಲ್ಲಿ ಇರುತ್ತಿದ್ದ ಹಿಂದಿನ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳ ಎದುರಿಗೆ ಒಮ್ಮೆ ಇವರು ಹೇಳಿದ ಹಾಡನ್ನು ಕೇಳಿ ಶ್ರೀಗಳು ಪ್ರಭಾವಿತರಾಗಿದ್ದರು. ಶ್ರೀಗಳು ಮೌಲಾ ಸಾಬ್ ಜೊತೆಗೆ ಆತ್ಮೀಯವಾಗಿ ವಚನಗಳನ್ನು ಹಾಗೂ ಶರೀಫರ ಪದಗಳನ್ನು ಹಾಡಿಸುತ್ತಿದ್ದರು. ಬಾಲಕ ಹುಮಾಯೂನ್ ಕೂಡ ಹಾಡುತ್ತಿದ್ದರು. 7ನೇ ತರಗತಿ ಹರ್ಲಾಪುರದಲ್ಲಿ ಮುಗಿಸಿ ಮುಂದೆ ಶಿಗ್ಲಿಯಲ್ಲಿ SSLC ಮುಗಿಸಿದ ಮೇಲೆ ಲಕ್ಷ್ಮೇಶ್ವರದಲ್ಲಿ PUC ಫಸ್ಟ್ ಇಯರ್ ಓದುತ್ತಿರುವಾಗ ಆರ್ಥಿಕ ಅಡಚಣೆಯಿಂದಾಗಿ ಓದು ಮುಂದುವರಿಸಲು ಆಗದೆ ಹೋಯಿತು. ಇದನ್ನು ಅರಿತ ಮುಕ್ತಿ ಮಂದಿರದ ಶ್ರೀಗಳು ಮೌಲಾ ಸಾಬ್ ಅವರಿಗೆ ಗದುಗಿನ ಶ್ರೀ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಮಗನನ್ನು ಸಂಗೀತಕ್ಕೋಸ್ಕರ ಸೇರಿಸಲು ಆದೇಶಿಸಿದರು. ಅಲ್ಲಿಂದ ಇವರ ಸಂಗೀತದ ಕಲಿಕೆ ಪ್ರಾರಂಭವಾಯಿತು. ಪ್ರಸಿದ್ಧ ಶ್ರೀ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಹತ್ತಿರ ಕಲಿಯುವ ಸುಯೋಗ ಇವರಿಗೆ ಲಭಿಸಿತು. ಅಲ್ಲಿ 9-10 ವರ್ಷಗಳ ಕಾಲ ಸತತವಾಗಿ ಸಂಗೀತದ ಅಭ್ಯಾಸ ಮಾಡಿದ ನಂತರ ಡಾಕ್ಟರ್ ಪುಟ್ಟರಾಜ ಗವಾಯಿಗಳು ಇವರ ಸಂಗೀತದಿಂದ ಸಂತುಷ್ಟರಾಗಿ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಮತ್ತು ಸಂಗೀತ ಪರಂಪರೆಯನ್ನು ಉಳಿಸಲು ಬೆಳೆಸಲು ಇವರಿಗೆ ಆದೇಶ ನೀಡಿದರು. ಗುರುಗಳ ಆದೇಶದಂತೆ ಶಿವಮೊಗ್ಗಕ್ಕೆ ಬಂದು ನೆಲೆಸಿ ತಮ್ಮ ಶ್ರೀ ಗುರು ಪುಟ್ಟರಾಜ ಕೃಪಾ ಗಾನ ಮಂದಿರ ಪ್ರಾರಂಭಿಸಿ ಹಿಂದೂಸ್ತಾನಿ ಸಂಗೀತ ಶಿಕ್ಷಣ ನೀಡಲು ಪ್ರಾರಂಭಿಸಿದರು. ಆಗಿನ ಸಮಯದಲ್ಲಿ ಶಿವಮೊಗ್ಗದಲ್ಲಿ ಕೇವಲ ಕರ್ನಾಟಕ ಸಂಗೀತದ ಬಗ್ಗೆ ಮಾತ್ರ ಆಸಕ್ತಿಯುಳ್ಳ ಜನರು ಇದ್ದರು. ಹೀಗಾಗಿ ಪ್ರಾರಂಭದ ದಿನಗಳಲ್ಲಿ ಶಿಷ್ಯರನ್ನು ಹುಡುಕಲು ಸಾಕಷ್ಟು ಕಷ್ಟಪಟ್ಟರು. ಊರೂರು ಅಲೆದು ತೀರ್ಥಹಳ್ಳಿ, ಭದ್ರಾವತಿ, ಸಾಗರ, ಹೊನ್ನಾಳಿ ಹೀಗೆ ಎಲ್ಲ ಕಡೆಗೂ ಓಡಾಡುತ್ತಾ ಶಿಷ್ಯರನ್ನು ಸಂಪಾದಿಸಿದರು. ಇವರ ಉದ್ದೇಶ ಹಿಂದೂಸ್ತಾನಿ ಸಂಗೀತ ಉಳಿಯಬೇಕು, ಗುರು ಪರಂಪರೆ ಬೆಳೆಯಬೇಕು ಎನ್ನುವುದಾಗಿತ್ತು. ಹಾಗಾಗಿ ತಮ್ಮ ಮನವೊಪ್ಪುವ ಹಾಗೂ ಸಂಗೀತದಲ್ಲಿ ಆಸಕ್ತಿಯುಳ್ಳ ದಿಲ್ಶಾದ್ರನ್ನೇ ವಿವಾಹವಾದರು. ಇವರ 2 ಗಂಡು ಮಕ್ಕಳು ನಿಷಾದ್ ಹರ್ಲಾಪುರ್ ಹಾಗೂ ನೌಶಾದ್ ಹರ್ಲಾಪುರ್. ಇವರ ಸಂಪೂರ್ಣ ಕುಟುಂಬವೇ ಈಗ ಸಂಗೀತದ ಸಾಧನೆಯಲ್ಲಿ ತೊಡಗಿಸಿಕೊಂಡು ಇವರ ಸಂಗೀತ ಶಾಲೆಯನ್ನು ಶಿವಮೊಗ್ಗದ ಜನತೆ ತಾಯಿ ಸರಸ್ವತಿಯ ಮಂದಿರಕ್ಕೆ ಹೋಲಿಸುತ್ತಾರೆ. ಶ್ರೀಯುತ ಹುಮಾಯೂನ್ ಹರ್ಲಾಪುರ್ ಅವರು 5,000 ವೇದಿಕೆ ಕಾರ್ಯಕ್ರಮ ನೀಡಿದ ಸಾಕ್ಷಿ ಅವರ ಸಂಗ್ರಹಾಲಯದಲ್ಲಿ ಇಂದಿಗೂ ಸಿಗುತ್ತದೆ. ಅವರ ಸಾಧನೆಗೆ ಮೆಚ್ಚಿ ಸರಕಾರದಿಂದ ಹಾಗೂ ಸಾರ್ವಜನಿಕರಿಂದ ಪಡೆದ ಪ್ರಶಸ್ತಿ ಹಾಗೂ ಸನ್ಮಾನಗಳು, ಬಿರುದುಗಳು ಅನೇಕ. ಅವುಗಳಲ್ಲಿ ಮುಖ್ಯವಾದವುಗಳು ಈ ರೀತಿ ಇವೆ: ಸಂಗೀತ ನಿಧಿ ಪ್ರಶಸ್ತಿ, ಸಂಗೀತ ಸುಧಾರಕ ಪ್ರಶಸ್ತಿ, ಸಂಗೀತ ಭ್ರಮರ ಪ್ರಶಸ್ತಿ, ಸಂಗೀತ ಪ್ರವೀಣ ಪ್ರಶಸ್ತಿ,
ಪಂಡಿತ ಪುಟ್ಟರಾಜ ಕೃಪಾಭೂಷಣ ಪ್ರಶಸ್ತಿ, ಸ್ವರ ಸುಧಾಕರ ಪ್ರಶಸ್ತಿ, ಭಾವೈಕ್ಯ ಗಾನಕೋಗಿಲೆ, ಗಾನಶ್ರೀ ಸಮ್ಮಾನ್ ಮತ್ತು ರಮಣಶ್ರೀ ಶರಣ ಕಲಾ ಸಂಜೀವಿನಿ ಪ್ರಶಸ್ತಿ, ಸಹ್ಯಾದ್ರಿ ಸಂಗೀತ ನಿಧಿ ಪ್ರಶಸ್ತಿ, ಶ್ರೀ BGS ಸಂಗೀತ ಅವಾರ್ಡ್, ಶ್ರೀ ಶ್ರೀಷ್ಠ ವಿಠಲಾನುಗ್ರಹ ಪ್ರಶಸ್ತಿ ಹಾಗೂ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿ ಲಭಿಸಿವೆ. ಇವರ ಸಂಗೀತ ಸೇವೆಯ ಕ್ಷೇತ್ರಗಳು ಹಾಗೂ ಸದಸ್ಯತ್ವ ನೋಡೋಣ. ಗಾನಯೋಗಿ ಪಂಡಿತ್ ಪಂಚಾಕ್ಷರ ಸಂಗೀತ ಸೇವಾ ಟ್ರಸ್ಟ್ನ ಸದಸ್ಯರು, ಗುರುಕೃಪಾ ಗಾನ ಮಂದಿರದ ಸಂಚಾಲಕರು, ಸಹ್ಯಾದ್ರಿ ಕಲಾ ಅಕಾಡೆಮಿ ಸದಸ್ಯರು, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರು, ಆಕಾಶವಾಣಿ ಹಾಗೂ ದೂರದರ್ಶನದ B ಹೈ ಗ್ರೇಡ್ ಕಲಾವಿದರು. ಸಂಗೀತ ಪರಂಪರೆಗಾಗಿ ಪತ್ನಿ ದಿಲ್ಶಾದ್ ಬೇಗಂ, ಮಕ್ಕಳಾದ ನೌಶಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಇವರು ಕೂಡ ಸಂಗೀತ ಸಾಧನೆಯಲ್ಲಿ ತೊಡಗಿಸಿಕೊಂಡು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರ ಸಂಗೀತ ಸೇವೆಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಅರಿಯೋಣ.